ಈಗಾಗಲೇ ಬರದ ಛಾಯೆ ಕಾಣಿಸ್ತಾ ಇದೆ. ಕುಡಿಯುವ ನೀರಿನ ಸಮಸ್ಯೆಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. 7 ಜಿಲ್ಲೆಯಲ್ಲಿ ಕೂಡ ಮಳೆ ಅತ್ಯಂತ ಕಡಿಮೆ. ಜೂನ್ ತಿಂಗಳಲ್ಲಿ ವಾಡಿಕೆ ಮಳೆ ಏನಿತ್ತು ಅದಕ್ಕೆ ಕೇವಲ 25-30% ಮಾತ್ರ ಆಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಇನ್ನು ಅಂಕಿಅಂಶಗಳನ್ನು ನಾನು ರಿವ್ಯೂ ಮಾಡಿದಾಗ ಸ್ಪಷ್ಟವಾಗಿ ಚಿತ್ರ ಗೊತ್ತಾಗುತ್ತೆ. ಎಲ್ಲ ರಿಸರ್ವಾಯರ್ಸ್ಗಳು ಕೂಡ ಈ ಭಾಗದಲ್ಲಿರ್ತಕ್ಕಂಥ ರಿಸರ್ವಾಯರ್ಸು ಅತ್ಯಂತ ಕೆಳಮಟ್ಟಕ್ಕೆ ಬಂದಿದ್ದಾವೆ. ಬಹುಶಃ ಈಗ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಮಳೆ ಬರದೇ ಹೋದರೆ ಇತಿಹಾಸದಲ್ಲೇ ಯಾವತ್ತೂ ಕೂಡ ಇಂಥ ಪರಿಸ್ಥಿತಿ ಇರಲಿಕ್ಕಿಲ್ಲ. ಆ ಸಂದರ್ಭಕ್ಕೆ ನಾವು ಮುಟ್ತೇವೆ. ಅದಕ್ಕಾಗಿ ಇವತ್ತು ನಾವು ಎಚ್ಚರಿಕೆ ಕ್ರಮ ತೆಗೆದುಕೊಂಡು ಏನು ಮಾಡಬೇಕು, ಕುಡಿಯೋ ನೀರನ್ನು ಯಾವ ರೀತಿ ನಾವು ಜನಗಳಿಗೆ ಒದಗಿಸಬೇಕು, ಅದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಚರ್ಚೆ ಮಾಡಿ ಈಗಾಗಲೇ ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ನಾವು ಮಾಡಿಕೊಂಡಿದ್ದೇವೆ ರಾಜ್ಯ ಮಟ್ಟದಲ್ಲಿ. ಅದನ್ನು ಪ್ರತಿ ಜಿಲ್ಲೆಗೂ ಕೂಡ ನಾವು ಆ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೇವೆ. ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ. ಅವರಿಗಾಗಲೇ ಈಗ ನಾವು ಪ್ರತಿ ಜಿಲ್ಲಾಧಿಕಾರಿಗಳ ಹತ್ರ PD ಅಕೌಂಟ್ನಲ್ಲಿ ಹಣ ಇಟ್ಟಿದ್ದೇವೆ. ಕನಿಷ್ಠ ಕುಡಿಯೋ ನೀರಿಗೆ ಒಂದಕ್ಕೆ ನಾವು ಈಗಾಗಲೇ 5 ಕೋಟಿ ಹಣವನ್ನು ಇಟ್ಟಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ. ಆಮೇಲೆ ಕಾಮಗಾರಿಗೆ ಅದಕ್ಕೆಲ್ಲ ಬೇರೆ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತೀವಿ. ತಾಲೂಕು ಅಥವಾ ಬರದ ಜಿಲ್ಲೆ ಅಂತೇಳಿ ಘೋಷಣೆ ಮಾಡೋದಕ್ಕೆ ಕ್ರೈಟೀರಿಯಾಗಳಿದ್ದಾವೆ. ಸುಮ್ಮನೆ ನಾನು ಈಗ ಇಂಥ ತಾಲೂಕಲ್ಲಿ ಬರ ಅಂತೇಳಿ ಘೋಷಣೆ ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ. ದೆರ್ ಆರ್ ಸಮ್ ನಾರ್ಮ್ಸ್. ಕೇಂದ್ರ ಸರ್ಕಾರನೂ ಕೂಡ ನಾರ್ಮ್ಸ್ ಮಾಡಿದೆ, ನಾವು ರಾಜ್ಯ ಸರ್ಕಾರನೂ ಕೂಡ ಅದರ ಜೊತೆಯಲ್ಲಿ ನಮ್ಮದು 1-2-3 ಪಾಯಿಂಟ್ ಹಾಕ್ಕೊಂಡು ನಾವು ಕೂಡ ಮಾಡಿದ್ದೀವಿ. ಅದು ಈಗ ಜೂನ್ನಲ್ಲಿ ಮಳೆ ಬರಲಿಲ್ಲ. ಈಗ ಜುಲೈನಲ್ಲಿ ಎಷ್ಟು ದಿವಸ ಮಳೆ ಬರಲಿಲ್ಲ, ಎಷ್ಟು ದಿವಸ ಮಳೆ ಬರಲಿಲ್ಲ ಅನ್ನೋ ಲೆಕ್ಕ, ಕ್ರಾಪ್ ಲಾಸ್ ಲೆಕ್ಕ, ಇದೆಲ್ಲ, ಆಮೇಲೆ ನೀರಿನ ಮಟ್ಟ, ಇದನ್ನೆಲ್ಲ ನಾವು ಲೆಕ್ಕ ಹಾಕ್ತೀವಿ. ಲೆಕ್ಕ ಹಾಕಿ ಇಂಥ ತಾಲೂಕು ಅಥವಾ ಇಂಥ ಜಿಲ್ಲೆ ವಿ ಡಿಕ್ಲೇರ್ ಇಟ್ ಆಸ್ ಎ ಡ್ರಾಟ್ ಅಫೆಕ್ಟೆಡ್ ಏರಿಯಾ. ಅದನ್ನು ಮಾಡ್ತೀವಿ. ಅಲ್ಲ, ಈಗ ನಾವೆಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ. ರೆಗ್ಯುಲರ್ಲಿ ವಿ ಆರ್ ಮಾನಿಟರಿಂಗ್. ಮತ್ತು ಯಾವ ದೇವಸ್ಥಾನ ಹೆಚ್ಚು ಜನಸಮುದಾಯ ಹೋಗ್ತಾರೆ ಅದು ಎ ಕ್ಯಾಟಗರಿ. ಈಗ ಸೌಂದತ್ತಿ ಯಲ್ಲಮ್ಮ ದೇವಸ್ಥಾನ ಇದೆ, ಅದಕ್ಕೆ ಪ್ರಾಧಿಕಾರವನ್ನು ಕೂಡ ನಾವು ಮಾಡಿದ್ದೇವೆ. ಅವ್ರಿಗೇನು ಸೂಚನೆ ಇದೆ ಅಂತ ಹೇಳಿದರೆ, ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತ. ಆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು, ಹೋದಾಗ ಅವರಿಗೆ ದರ್ಶನಕ್ಕೆ ತೊಂದರೆ ಆಗಬಾರ್ದು, ಪ್ರಸಾದ ತಗೊಳ್ಳೋದಕ್ಕೆ ತೊಂದರೆ ಆಗಬಾರ್ದು, ಮತ್ತು ಅವರಿಗೆ ಅಲ್ಲಿ ಹೋದ ಮೇಲೆ ಒಂದು ವೇಳೆ ಅವರು ಇರೋದಕ್ಕೆ, ತಂಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನು ಹಣ ಬರುತ್ತೆ ಆ ದೇವಸ್ಥಾನಕ್ಕೆ, ಆ ಹಣನ ಅಲ್ಲಿ ಖರ್ಚು ಮಾಡಬೇಕು. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಮಾಡಿಕೊಡೋದಕ್ಕೆ ಅವರು ಪ್ರಾಧಿಕಾರದಲ್ಲಾಗ್ಬೋದು, ಸರ್ಕಾರದಲ್ಲಾದರೂ ಅಪ್ರೂವಲ್ ತಗೊಂಡು ಮಾಡಬೇಕು. ಎಲ್ಲಿ ಪ್ರಾಧಿಕಾರ ಇಲ್ಲ ಅವರು ನೇರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಬೇಕು. ಇಲಾಖೆಯಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ಅನುಮೋದನೆ ಕೊಡ್ತೇವೆ, ಆಡಳಿತ ಅನುಮೋದನೆ ಕೊಡ್ತೇವೆ. ಆನಂತರ ಅವರು ಡೆವಲಪ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಯಾವುದೇ ದೇವಸ್ಥಾನದಲ್ಲಿ ಹಣ ಪೋಲಾಗೋದಕ್ಕೆ ಬಿಡೋದಿಲ್ಲ. ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ. ಇವತ್ತೇನು ನಮಗೆ ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದೆ ಅಂತೇಳಿ ಅಂದ್ಕೊಳ್ತೀನಿ ನಾನು.
ಆ ರೀತಿ ಯಾವುದು ನಮ್ಮ ಎ ಕ್ಯಾಟಗರಿ ಬಿ ಕ್ಯಾಟಗರಿ ಎಲ್ಲಿ ಹೆಚ್ಚು ಹಣ ಬರುತ್ತೆ ಅದನ್ನೆಲ್ಲ ನೋಡಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತಗೊಳ್ತೇವೆ.